ಆಲ್ಮೋಸ್ಟ್ ರೆಡಿ. ಕನ್ನ ಸಾಹೇಬ್ರೆ, ಜಾದೂಗಾರ ಬಂದಿದ್ದಾನೆ. ಇಲ್ಲಿದ್ದಾನ ಜಾದೂಗಾರ? ಸರ್, ನಗರಕ್ಕೆ ಜಾದೂಗಾರ ಬಂದಿದ್ದಾನೆ. ನಾವು ಅವನ ಶೋ ನೋಡಕ್ ಹೋಗ್ತಿದ್ದೀವಿ. ನಮ್ಮ ಹತ್ರ ಎಕ್ಸ್ಟ್ರಾ ಟಿಕೆಟ್ ಇದೆ. ಓಯ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನೀವುಗಳು ಹೋಗಿ. ನಾವು ನಿಮ್ಮನ್ನೆಲ್ಲ ಕಿಟ್ಟಿಯನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದು. ಎನಿ ಡೌಟ್? ಕಿಟ್ಟಿ ಎಲ್ಲಿದ್ದಾಳೆ? ಮೂಲ ಇದ್ದವರೆಲ್ಲ ಕೋತಿಗಳಾಗೋದಿಲ್ಲ. ಕಿಟ್ಟಿ 2 ದಿನಗಳಿಂದ ಗ್ಯಾರೇಜ್ ನಲ್ಲಿ ಇದ್ದಾಳೆ. ಹುಡಿ ಚಪ್ಪಾಳ. ನೀವು 2 ದಿನದಿಂದ ಕಿಟ್ಟಿನ ಗ್ಯಾರೇಜ್ ಅಲ್ಲಿ ಬಂದ್ ಮಾಡಿಟ್ಟಿದ್ದೀರಾ, ಮತ್ತೆ ಇದಕ್ಕೋಸ್ಕರ ಚಪ್ಪಲಿ ಹೊಡಿಯೋ ಕೇಳ್ತೀರಾ? ಹನಿ, ಯಾರಾದ್ರೂ ಡ್ಯಾನ್ಸ್ ಮಾಡಿದ್ರೆ ತಾಳ ಕೊಡು. ಒಂದು ಸರಿಯಾದ್ರೂ ನಿನ್ನ ಬುದ್ಧಿನ ಉಪಯೋಗ ಮಾಡು. ನಾನು ಕಿಟ್ಟಿನ ಯಾಕೆ ಬಂದ್ ಮಾಡ್ಲಿ? ಅವಳು ಆಡೋಕು ಬಂದಿಲ್ಲ. ಏನ್ ಮಾಡ್ತಿದ್ದಾಳೆ? ನಗರದಲ್ಲಿ ಗೋಡೆಗಳಿಗೆ ಪೇಂಟ್ ಮಾಡ್ತಿದ್ದಾರೆ. ಕಿಟ್ಟಿ ಅಲ್ಲಿ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾಳೆ. ಹುಡಿ ಚಪ್ಪಳ. ನಾನು ಹೊಡಿಯೋದಿಲ್ಲ. ಗ್ಯಾರೇಜ್ ಅಲ್ಲಿ ಬಂದಾಗಿಕೊಂಡು ನಗರದ ಗೋಡೆಗಳಿಗೆ ಪೇಂಟ್ ಮಾಡೋದೇ ಹೇಗೆ? ಏಯ್ ಮೂರ್ಖ ನನ್ನ ಮಗನೇ, ನಾನು ಪದ ಜೋಡಿಸ್ತಿದ್ದೇನೆ. ಕಿಟ್ಟಿ ಯಾವುದೋ ಸೈನ್ಸ್ ಪ್ರಾಜೆಕ್ಟ್ ಮಾಡ್ತಿದ್ದಾಳೆ. ಪರ್ಫೆಕ್ಟ್. ಈಗ ಸ್ಟಾರ್ಟ್ ಮಾಡ್ತೀನಿ. ಬಾಗಿಲನ್ನ ಮುಚ್ಚಿ ಶ್ರೀಗಂಧ ತೈತಿದ್ದಾರೆ. ಕಿಟ್ಟಿ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಹಿಟ್ಟು ಬೀಸ್ತಾ ಇದ್ದಾಳೆ. ಬಿಡಿಚಪ್ಪಾಳೆ. ನನ್ನ ಎಕ್ಸ್ಪೆರಿಮೆಂಟ್ ಏನೋ ತಪ್ಪಾಗಿದೆ. ಆದ್ರೆ ನೀನ್ ಏನ್ ಮಾಡ್ತಿದ್ದೆ? ಕಾಂಪಿಟೇಷನ್ ಗಾಗಿ ಸೈನ್ಸ್ ಪ್ರಾಜೆಕ್ಟ್ ಮಾಡ್ತಿದ್ದೆ. ಈಗ ಮಾಡ್ತೀಯಾ? ಹಿಟ್ಟು ರೆಡಿ ಮಾಡ್ತಿದ್ದಾಳೆ ಅಂದ್ರೆ ರೊಟ್ಟಿ ಮಾಡೋದಲ್ವಾ? ವೆರಿ ಫನ್ನಿ. ಇದು ತಯಾರಾದಾಗ ನಿಮ್ಗೆ ತಿಳಿಯುತ್ತೆ. ಈಗ ಡಿಸ್ಟರ್ಬ್ ಮಾಡ್ಬೇಡಿ, ಹೋಗಿ ಇಲ್ಲಿಂದ. ಇದು ಸರಿ ಇದೆ, ಇದು ಕೂಡ ಸರಿ ಇದೆ. ಈ ಬೆಲ್ಟ್ ಉಲ್ಟಾ ಆಗಿದೆ, ಹಾಗಾಗಿ ಗೋಧಿ ಹೊರಗೆ ಬಂದಿದ್ದು. ಸರ್, ಸರ್. ಮೂಗನಿಗೆ ಮಾತು ನೀಡ್ತಾ ಇದ್ಯಾ? ಕಿಟಿ, ನೀನು ನನಗೆ ಯಾಕೆ ಕರಿತಿದ್ಯಾ? ಹುಡಿ ಚಪ್ಪಾಳ. ನನ್ನ ಸೈನ್ಸ್ ಪ್ರಾಜೆಕ್ಟ್ ರೆಡಿ ಆಗಿದೆ. ಇಲ್ಲಿ ನೋಡಿ. ಈಗ ನಾನು ಇದನ್ನ ಎಕ್ಸಿಬಿಷನ್ಗೆ ತಗೊಂಡೋಗ್ತೀನಿ. ನನಗೆ ಫಸ್ಟ್ ಪ್ರೈಸ್ ಸಿಗುತ್ತೆ. ಪೂರ್ತಿ ದೇಶದಲ್ಲಿ ನನಗೆ ಹೆಸರು ಸಿಗುತ್ತೆ. ಓ ಯಾರ್ ಕಿಟಿ, ಪ್ರಪಂಚದಲ್ಲಿ ಎಷ್ಟೆಲ್ಲ ಕಾರ್ ಕಂಪನಿಗಳು ಒಂದಕ್ಕಿಂತ ಒಂದು ಲಕ್ಸುರಿ ಕಾರ್ಗಳನ್ನ ಮಾಡ್ತಿವೆ. ನಿನ್ಗೆ ಈ ಕಾರ್ನಿಂದ ಏನು ಬೆಲೆ ಸಿಗುತ್ತೆ? ಸರ್, ಇದು ಕಾರು ಅಲ್ಲ, 2 in 1. ಓಯ್ ಓಯ್ 2 in 1 ಅಂತೂ 50 ವರ್ಷಗಳ ಹಿಂದೆನೆ ಮಾಡಿ ಆಗಿದೆ. ರೇಡಿಯೋ, ಟೇಪ್ ರಿಕಾರ್ಡರ್ ನ ಜೊತೆಗೆ ಈಗ 4 in 1 ಮತ್ತು 5 in 1 ಸಹ ಬಂದಿದೆ. ಸರ್, ಇದು ಮ್ಯೂಸಿಕ್ ಇಂದು ಅಲ್ಲ, ಇದು ಬ್ಯಾಟರಿಯಿಂದ ಓಡುವ ಕಾರ್ ಮತ್ತು ಪುಡಿ ಮಾಡೋ ಚಕ್ಕಿ. ಹೌದಾ? ಹಾ, ಇದನ್ನ ಡ್ರೈವ್ ಮಾಡ್ತಾ ಇದ್ದಾಗ ನೀವು ಗೋಧಿ, ಮಸಾಲೆ ಏನನ್ನು ಪುಡಿ ಮಾಡಬಹುದು. ಪ್ರೊಫೆಷನಲಿ ಕೂಡ ಇದರ ಯೂಸ್ ಆಗುತ್ತೆ. ಇದು ಮೊಬೈಲ್ ಆಟ ಚಕ್ಕಿ. ಇದನ್ನ ಯಾವುದೇ ಏರಿಯಾಕ್ಕೆ ತಗೊಂಡೋಗಿ ಹಣ ಮಾಡಬಹುದು. ಫ್ರೀಜರ್ ನಲ್ಲಿ ಇಟ್ರೆ ಮೊಸರು ಹೆಪ್ಪಾಗುತ್ತೆ. ಈಗ ನೀನು ಹಿಟ್ಟು ಬೀಸಿ ಹಣ ಸಂಪಾದಿಸ್ತೀಯಾ? ಹುಡಿಚಪಾಳೆ. ಓ ಸರ್, ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಇದನ್ನ ಯೂಸ್ ಮಾಡೋರು ಗೋಧಿ ಪುಡಿ ಮಾಡ್ತಾರೆ. ಓ ಹೌದಾ? ಸ್ವಲ್ಪ ನಿಲ್ಲಿ, ನಾನ್ ನಿಮ್ಗೆ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ. ಈಗ ಈ ಬ್ಯಾಟರಿಯಿಂದ ಓಡುವ ಕಾರ್ನಲ್ಲಿ ನಾವು ಡ್ರೈವ್ಗೆ ಹೋಗೋಣ. ಮತ್ತೆ ಹಿಂತಿರುಗಿದಾಗ ಗೋಧಿ ಪುಡಿಯಾಗಿರುತ್ತೆ.
ಓ ಆ, ಹ್ಮ್, 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 ಆ, 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 ಓ ಓ ಆ, ಹ್ಮ್. ನೀವು ಜಾಗೃತಿಯಿಂದ ಆಡ್ಬಾರ್ದಿತ್ತಾ? ನನ್ನ ಎಲ್ಲ ಪರಿಶ್ರಮವನ್ನ ಹಾಳು ಮಾಡಿದ್ರಿ. ಇಂಥ ಮಿನಿ ಕಾರ್ ಅಂತೂ ಬಜಾರಲ್ಲಿ ಇನ್ನೊಂದು ಸಿಗ್ಬಹುದು. ಗೋಧಿ ಇತ್ತು, ಅಕ್ಕಿ ಇತ್ತು, ರಾಗಿ ಸಹ ಇತ್ತು. ಇದು ಕೇವಲ ಕಾರಲ್ಲ, ಭಯಂಕರವಾಗಿತ್ತು. ಹೊಡಿ ಚಪ್ಪಾಳೆ. ಇರ್ಲಿ ಬಿಡಪ್ಪ, ಹೊಡಿಬೇಡಿ. ಪ್ರತಿ ಮಾತಿಗೂ ಚಪ್ಪಾಳೆ ಹೊಡೆಯೋದು ಏನು ಅವಶ್ಯಕತೆ ಇಲ್ಲ. ಏನೇನು ಯೋಚನೆ ಮಾಡಿದ್ದೆ ನಾನು, ಎಲ್ಲ ಹಾಳಾಗಿ ಹೋಯ್ತು. ಕಿಟಿ ಟೆನ್ಷನ್ ಮಾಡ್ಬೇಡ, ನಾವೆಲ್ಲ ಈಗ ರಿಪೇರಿ ಮಾಡ್ತೀವಿ. ನಮ್ಮಿಂದ ತಪ್ಪಾಗಿದೆ, ನಾವೇ ಸರಿಪಡಿಸ್ತೀವಿ. ಇದನ್ನ ತೊಳೆದು ಕ್ಲೀನ್ ಮಾಡಿ ಬಿಡ್ತೀನಿ. ಹನಿ ಏನ್ ಮಾಡ್ತಿದ್ದಿ? ಪೈಪ್ ಸಂಭಾಳಿಸಕ್ಕೆ ಆಗ್ತಾ ಇಲ್ಲ. ಇಲ್ಲ, ಕಾರ್ ತೆಗಿ. ಈ ಕಾರ್ ಹೇಗೆ ಓಡ್ತಿದೆ? ನಾವು ಸರಿ ಮಾಡಿದ್ವಿ. ಎನಿ ಡೌಟ್? ಅರೆ, ಈ ಕಾರ್ ಬ್ಯಾಟ್ರಿಯಿಂದ ಓಡುತ್ತೆ, ಮತ್ತೆ ಬ್ಯಾಟ್ರಿ ಹೊರಗಿದೆ. ಇದರಲ್ಲಿ ನೀರು ತುಂಬಿದೆ. ಹೊಸ ಚಕ್ಕಿ ಆಟದಲ್ಲಿ ನೀರೇನು ತುಂಬಿತ್ತು, ಅದು ಎಂಜಿನಿಗೆ ಬಂದಿರಬೇಕು. ದೂರದ ಗುಡಿಸಲಿನಲ್ಲಿ ಒಂದು ಲೈಟ್ ಉರಿತಿದೆ, ಅಂದ್ರೆ ಈ ಕಾರ್ ನೀರಿನಿಂದ ಓಡ್ತಿದೆ. ಹೊಡಿ ಚಪ್ಪಾಳೆ. ಅಂದ್ರೆ ನಾವು ನೀರಿಂದ ಹೋಗುವ ಕಾರ್ ಮಾಡಿದ್ದೀವಿ. ವಾವ್, ನೀರಿನಿಂದ ಓಡುವ ಕಾರ್. ಈ ಬಾರಿ ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ನನಗೆ ಫಸ್ಟ್ ಪ್ರೈಸ್ ಖಂಡಿತ. ಮುಂದಿನ ನಂಬರ್ ನಮ್ದು. Yes, tell me about your project. ಸರ್, ಇದು ಎಂತಹ ಪ್ರಾಜೆಕ್ಟ್ ಅಂದ್ರೆ ಇದು ಪೂರ್ತಿ ವರ್ಲ್ಡ್ ಅಲ್ಲಿ ಕ್ರಾಂತಿ ತರುತ್ತೆ. ನಾನು ನೀರಿನಿಂದ ಓಡುವ ಕಾರ್ ಮಾಡಿದೆ. ನೀರಿನಿಂದ ಓಡುವ ಕಾರ್? ಎಸ್ ಸರ್. ಡೆಮಾನ್ಸ್ಟ್ರೇಷನ್ ಕೊಡಿ. ಇದು ಸ್ಟಾರ್ಟ್ ಯಾಕಾಗ್ತಿಲ್ಲ? ಸ್ಟಾರ್ಟ್ ಆಗು. ಕಿಟಿ ಪುನಃ ಟ್ರೈ ಮಾಡು. ಕಿಟ್ಟಿ ಹೊರಗೆ ಬಾ. ಹನಿ ಪುನಃ ಗಾಳಿ ಹಾಕು. ಸರ್, ಕಿಟಿ ಗಾಳಿಯಿಂದ ಓಡುವ ಕಾರ್ ಮಾಡಿದ್ದು. ಗಾಳಿಯಿಂದ ಕಾರ್ ಹೇಗೆ ನಡೆಯುತ್ತೆ? ನಾನ್ ತೋರಿಸ್ತೀನಿ. ಕಿಟಿ ಈಗ ಕಾರ್ ಓಡಿಸು. ಇದು ಬೆಸ್ಟ್ ಎಕ್ಸ್ಪೆರಿಮೆಂಟ್. ಇವತ್ತಿನ ಎಕ್ಸಿಬಿಷನ್ ನ ಫಸ್ಟ್ ಪ್ರೈಸ್ ಸಿಗುತ್ತೋ ಮಿಸ್ ಕಿಟಿಗೆ. ಹಾಯ್, ನಮ್ಗೆ ಆಟೋಮೊಬೈಲ್ ಕಂಪನಿ ಇದೆ. ನಾವು ಕಾರ್ ತಯಾರಿಸ್ತೀವಿ. ನಿಮ್ಮ ಈ ಗಾಳಿಯಿಂದ ಓಡುವಂತಹ ಕಾರ್ನ ಫಾರ್ಮುಲಾ ನಾವು ಖರೀದಿಸಬೇಕು ಅಂತಿದ್ದೇವೆ. ಅಡ್ವಾನ್ಸಿನ 10 ಲಕ್ಷದ ಚೆಕ್ ಕೊಡ್ತಾ ಇದ್ದೀವಿ. 10 ಲಕ್ಷ? ಹೌದು, ಇದು ಕೇವಲ ಅಡ್ವಾನ್ಸ್. ಬಾಕಿ ಉಳಿದದನ್ನ ಕುಳಿತು ಮಾತಾಡೋಣ. ನಿಮ್ಗೆ ಎಷ್ಟು ಹಣ ಬೇಕು ಅಂತ ಹೇಳಿ. ಆಲ್ ದ ಬೆಸ್ಟ್. ನಾನು ಕಾಂಪಿಟಿಷನ್ ಗೆದ್ದೆ, ಮತ್ತೆ ಲಕ್ಷಗಟ್ಟಲೆ ಸಂಪಾದನೆ ಕೂಡ ಆಯ್ತು. ಇದೆಲ್ಲ ನಿಮ್ಮಿಂದಾಗೆ ಆಗಿದ್ದು.
ಥ್ಯಾಂಕ್ ಯು ಸೋ ಮಚ್. ಓ,